ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ಫಂಕ್ಷನ್ಗೆ ಹೋಗ್ತಾ ಇದ್ದೆ. ಮಧ್ಯಾಹ್ನ ಆಗಿದೆ, ಟೈಮ್ ಇವಾಗ ಆಗುತ್ತೆ 12:30. ಇವಾಗ ಫಂಕ್ಷನ್ಗೆ ಒಂದು ನಾಮಕರಣ ಇತ್ತು, ಹಾಗಾಗಿ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ನನ್ನ ಮಗ ಕೂಡ ರೆಡಿಯಾಗಿದ್ದಾನೆ. ಇನ್ನು ನನ್ನ ಹಸ್ಬೆಂಡ್ ಬಂದಿಲ್ಲ, ಅವ್ರು ಬರ್ತಾ ಇದ್ದಾರೆ. ಸೊ ಅವ್ರು ಬಂದ ಮೇಲೆ ಹೊರಡಬೇಕಷ್ಟೇ. ಇಲ್ಲೇ ನಮ್ಮ ಪಿರಿಯಾಪಟ್ಟಣದಲ್ಲೇ ಇರೋದು. ಸೊ ತುಂಬ ಪರಿಚಯ ಇರೋರೆ. ಸೊ ಹೋಗಿ ಬರೋಣ ಅಂದ್ಬಿಟ್ಟು ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಇವತ್ತು ಸಂಜೆ ಮತ್ತು ಇನ್ನೊಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡೋದಿದೆ. ಒಂದು ಆರತಿ ಶಾಸ್ತ್ರ ಇದೆ. ಸೊ ಅದಕ್ಕೆ ಬೇಕಾಗಿರುವಂಥ ತಯಾರಿಗಳು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ. ಏನೇನು ತಯಾರಿ ಮಾಡ್ಕೊಂಡಿದ್ದೀವಿ ಅಂತಂದ್ಬಿಟ್ಟು. ಸೊ ನಾನು ಕೂಡ ಹೆಲ್ಪ್ ಮಾಡಿರೋದ್ರಿಂದ ಅದರದ್ದು ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದೀನಿ, ಅದನ್ನು ಹೆಲ್ಪ್ ಮಾಡ್ತೀನಿ ನೋಡಿ. ಮತ್ತು ಫಂಕ್ಷನ್ಗೆ ಹೋದ್ಮೇಲೆ ಖಂಡಿತವಾಗ್ಲೂ ಕೂಡ ಫಂಕ್ಷನ್ದು ವಿಡಿಯೋ ಕೂಡ ಸಾಧ್ಯವಾದಷ್ಟು ಕ್ಲಿಪ್ಪಿಂಗ್ ತೊಗೊಂಡು ಆ್ಯಡ್ ಮಾಡ್ತೀನಿ. ಸೊ ಇನ್ನೇನಿಲ್ಲ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲೀಸ್ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ವ್ಲಾಗ್ಸ್ನ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಸಪೋರ್ಟ್ ಮಾಡಿ. ಮತ್ತು ಕೆಲವೊಂದಿನ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ವೀಡಿಯೋಗಳು ಮಾಡಬೇಕು, ಬಟ್ ಟೈಮ್ ಸಾಕಾಗ್ತಾ ಇಲ್ಲ. ಡೆಫಿನೆಟ್ಟಾಗಿ ಮಾಡ್ತೀನಿ. ಸೊ ಇನ್ನೇನಿಲ್ಲ, ಹೊರಡಬೇಕು ಅಷ್ಟೇ. ಸೊ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ನನ್ನ ಮಗ ಕೂಡ ರೆಡಿಯಾಗಿದ್ದಾನೆ, ಟಿ ವಿ ನೋಡ್ತಾ ಇದ್ದೀನಿ. ಸೊ ಅವನ್ನ ಟಿ ವಿ ನೋಡೋಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅವನಿಗೆ. ಸೊ ಟಿ ವಿ ನೋಡಿ ಮುಗಿದು ಹೊರಡುವಾಗ ಒಂದು ಔಟ್ಫಿಟ್ ತೋರಿಸ್ತೀನಿ, ಯಾವ ಥರ ರೆಡಿಯಾಗಿದ್ದಾನೆ ಅಂದ್ಬಿಟ್ಟು. ಸೊ ಈಗ ಹೊರಡಬೇಕು. ಸೊ ಮೆಹಂದಿ ಹಾಕಿದ್ದೆ ನೋಡಿ, ಇದಕ್ಕೆಲ್ಲ ಸಿಂಪಲ್ಲಾಗಿ ಹಾಕಿದ್ದೆ. ನನಗೇನು ಅಷ್ಟೊಂದು ಚೆನ್ನಾಗೇನು ಬರಲ್ಲ, ಬಟ್ ಪರವಾಗಿಲ್ಲ, ಓಕೆ, ಹಾಕೋತೀನಿ. ನಾನೇ ಹಾಕ್ಕೊಳ್ಳೋದಿಲ್ಲ, ಹಾಕೋತೀನಿ ಚೆನ್ನಾಗಿ. ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಬರೀ ಒಂದು 10 ನಿಮಿಷ ಇದ್ದಿದ್ದು ಅಷ್ಟೇ, ಚೆನ್ನಾಗಿ ಬಂದಿದೆ ಕಲರ್ ಕೂಡ. ಸೊ ಈಗ ಹೊರಡೋಣ ಬನ್ನಿ, ಟೈಮ್ ಆಗಿಬಿಟ್ಟಿದೆ. ಸೊ ಈಗ ಅವ್ರು ಏನಿನ್ನೊಂದು 5 ನಿಮಿಷದಲ್ಲೆಲ್ಲ ಬರ್ತಾರೆ. ಸೊ ಈಗ ಹೊರಡಬೇಕು. ಇವಾಗ ನಾನು ನನ್ನ ಮಗ ರೆಡಿಯಾಗಿದ್ದೀವಿ ಫೈನಲಿ ಆಗಿ. ಸೊ ಅವನ ಡ್ರೆಸ್ ಬಂದು ಈ ಥರ ಕಾಣಿಸ್ತಾ ಇದ್ದ. ಸೊ ಇವಾಗ ಫಂಕ್ಷನ್ಗೆ ಎಲ್ಲ ರೆಡಿಯಾಗಿದ್ದೀವಿ. ಸೊ ಅವ್ರ ಅಪ್ಪನ್ನ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಫೈನಲಿ ಈಗ ಅವರು ಕೂಡ ಬಂದರು, ಫಂಕ್ಷನ್ ಕೂಡ ಹೊರಟ್ವಿ. ಫ್ರೆಂಡ್ಸ್, ಇದು ಈಗ ಇಷ್ಟು ನೋಡಿದ್ದು ಫಂಕ್ಷನ್ಗೆ ಹೋಗಿದ್ದಿಲ್ಲ, ಅಂದರೆ ಸಂಡೇ. ಇದು ಬಂದು ಸ್ಯಾಟರ್ಡೇದು ಸಂಜೆ ಮೆಹಂದಿ ಹಾಕ್ತಾಯಿದ್ವಿ. ಅಂದರೆ ಆರತಿ ಶಾಸ್ತ್ರ ಅಂತ ಹೇಳಿದೆ ಅಲ್ವಾ, ಅವ್ರಿಗೆ ಮೆಹಂದಿ ಹಾಕ್ಸ್ಕೊತಾ ಇದ್ಲು ಯಶಿಕಾ. ಸೊ ನಮ್ಮ ಮಕ್ಕಳು ಕೂಡ ನೋಡಿಬಿಟ್ಟು ನಮಗೂ ಬೇಕು ಅಂದ್ಬಿಟ್ಟು ಹಾಕಬೇಕು ಅಂತ ಹೇಳ್ತಾಯಿದ್ರು. ಇರಲಿ ಅಂದ್ಬಿಟ್ಟು ಅಲ್ಲೇ ಹಾಕೋಣ ಅಂದ್ಬಿಟ್ಟು ಅವ್ರ ಮನೇಲೆ ಮಕ್ಕಳಿಗೆಲ್ಲ ಹಾಕ್ಕೊಡ್ತಾಯಿದ್ದೆ ನಾನು. ನನಗೇನು ಅಷ್ಟೊಂದು ಚೆನ್ನಾಗೇನು ಮೆಹಂದಿ ಹಾಕೋಕ್ಕೆ ಬರಲ್ಲ. ಸೊ ಅದಾದಮೇಲೆ ಇದು ಯಶಿಕಾ ಅವರ ಮಾವನ ಮಗಳು. ಸೊ ಹಾಕ್ಕೊಡಿ ಅಂತ ಅಂದ್ಬಿಟ್ಟು ಬಂದಳು ಮನೆಗೆ. ಸೊ ಅವಳಿಗೂ ಕೂಡ ನಾನೇ ಬಿಡಿಸ್ಕೊಟ್ಟೆ. ಸೊ ಇನ್ನು ಸ್ವಲ್ಪ ಮೆಹಂದಿ ಉಳಿದಿತ್ತು, ನನಗೂ ಹಾಕ್ಕೋಬೇಕು ಅಂತ ಅನ್ನಿಸ್ತು. ಏನೋ ಗೊತ್ತಿಲ್ಲ, ನಾನು ಜಾಸ್ತಿ ಏನು ಹಾಕೋಕ್ಕೆ ಹೋಗಲ್ಲ, ಫಂಕ್ಷನ್ ಇದ್ದಾಗ ಮಾತ್ರ ಹಾಕ್ತೀನಿ. ತೀರಾ ಏನು ಮೆಹಂದಿ ಬೇಕೇ ಬೇಕು ಅನ್ನೋ ಥರ ಏನಿಲ್ಲ, ಬಟ್ ಇಷ್ಟ ಆಗುತ್ತೆ ಇತ್ತಲ್ಲ ಅಂದ್ಬಿಟ್ಟು ನಾನು ಕೂಡ ಬಿಡಿಸ್ಕೊಂಡೆ. ಅದಾದಮೇಲೆ ಇದು ಸಂಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗಷ್ಟು ನೋಡಿದ್ದು ಸ್ಯಾಟರ್ಡೇದು. ಇದು ಭಾನುವಾರ ಬೆಳಿಗ್ಗೆ ಫಂಕ್ಷನ್ಗೆ ಅಂದ್ಬಿಟ್ಟು ತೊಂಬಿಟ್ಟೆಲ್ಲ ಮಾಡ್ತಾರೆ ಅಲ್ವಾ, ಆರತಿ ಫಂಕ್ಷನ್ಗೆ. ಆಗ ಅಕ್ಕ ಸ್ವಲ್ಪ ತುಂಬಾ ಬ್ಯುಸಿ ಇದ್ದರು. ಅವರು ಫಂಕ್ಷನ್ ಮನೆ ಅಂದರೆ ಹಾಗೇ ಇರುತ್ತೆ ಅಲ್ವಾ, ಹಾಗಾಗಿ ತೊಂಬಿಟ್ಟೆಲ್ಲ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೆಯಲ್ಲೇ ಮಾಡ್ತಾಯಿದ್ವಿ. ಹಾಗಾಗಿ ಅಕ್ಕಿನ ಹುರ್ಕೊಳ್ಳೋಣ ಅಂದ್ಬಿಟ್ಟು ಹಸಕ್ಕಿ ತೊಂಬಿಟ್ಟು ಮಾಡಬೇಕು. ಸೊ ಅದನ್ನು ಹುರ್ಕೊತಾ ಇದ್ದೆ ನಾನು. ಅದನ್ನು ಪೌಡ್ರು ಮಾಡಿ ತೊಂಬಿಟ್ಟು ಮಾಡುವಂಥದ್ದು. ಇದಕ್ಕೆ ಕಡಲೆ ಬೀಜ ಮತ್ತು ಹುರುಗಡಲೆ ಈ ಥರ ಏನೂ ಕೂಡ ಹಾಕೋಂಗಿಲ್ಲ. ಬೆಲ್ಲ ಪಾನಕ ಮಾಡಿಕೊಂಡು, ತೀರಾ ಪಾನಕನೂ ಮಾಡೋ ಹಾಗಿಲ್ಲ. ಸೊ 4 ಬೇಕು ಅಂತ ಹೇಳಿದ್ರು. ಅಲ್ಲಿ ಶಾಸ್ತ್ರಕ್ಕೆ ಎಷ್ಟು ಹೇಳ್ತಾರೆ ಅಷ್ಟು ಮಾತ್ರ, 4 ಉಂಡೆ ಸಾಕು ಅಂದ್ಬಿಟ್ಟು. ಸೊ ಅದು 4 ಉಂಡೆ ಮಾಡಿದೆ. ಅದಾದಮೇಲೆ ಕೊಡೋರಿಗೆ ನಮ್ಮ ಕಡೆ ಕಡಲೆ ಪುಡಿ ಮಾಡಿಬಿಟ್ಟು ಕೊಡ್ತಾರೆ, ಹಾಗಾಗಿ ಅದು ಕೂಡ ಮಾಡೋಣ ಅಂದ್ಬಿಟ್ಟು ಕಡಲೆನ ಪೌಡ್ರು ಮಾಡಿ ಇಟ್ಕೊಂಡೆ. ಇವಾಗ ಏನು ನೋಡಿದ್ರಿ ಅಷ್ಟೇ ಎಲ್ಲ ಇನ್ನೂ ತುಂಬ ಇತ್ತು, ಅದೆಲ್ಲ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಪೂರ್ತಿಯಾಗಿ ಮಾಡಿದೆ, ಬಟ್ ಮಿಸ್ ಆಗಿಬಿಟ್ಟಿದೆ. ಅದಾದಮೇಲೆ ಕೊಬ್ಬರಿನ ತುರ್ಕೊಬೇಕಿತ್ತು. ಸೊ 3 ಕೊಬ್ಬರಿ ಕೊಟ್ಟಿದ್ದರು, ಅದನ್ನು ಕೂಡ ಎಲ್ಲ ತುರಿದಿದ್ದಾಯಿತು. ಇವಾಗ ಎಲ್ಲವೂ ಕೂಡ
ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಪ್ಯಾಕೆಟ್ಗೆ ಹಾಕೊಬೇಕು. ಅದು ಪ್ಯಾಕೆಟ್ಗೆ ಹಾಕಿ ಇಟ್ಟಿದ್ದು ಮಿಸ್ ಆಗಿಬಿಟ್ಟಿದೆ ವಿಡಿಯೋ. ಇದಕ್ಕೆ ಕಡಲೆ ಪುಡಿ, ಕೊಬ್ಬರಿ ಮತ್ತು ಸಕ್ಕರೆ, ಏಲಕ್ಕಿ ಪುಡಿ ಎಲ್ಲವೂ ಕೂಡ ಹಾಕಿ ಮಿಕ್ಸ್ ಮಾಡಿ ಪ್ಯಾಕೆಟ್ಗೆ ಮಾಡಿಟ್ಕೊಂಡೆ. ಅದಾದಮೇಲೆ ಎಳ್ಳುಂಡೆ ಕೂಡ ಮಾಡ್ತೀವಿ. ಸೊ ಎಳ್ಳನ್ನು ಇದನ್ನು ಯಾವುದೇ ಥರದ ಹುರಿಯೋಂಗಿಲ್ಲ, ಹಸಿ ಎಳ್ಳನ್ನೇ ಬೆಲ್ಲ ಪುಡಿ ಮಾಡಿ ಹಾಕ್ಕೊಂಡು ಅದನ್ನು ಉಂಡೆ ಕಟ್ಟೋಷ್ಟು ಪುಡಿ ಆದರೆ ಸಾಕು. ಮಿಕ್ಸಿಲಿ ಪುಡಿ ಮಾಡಿಕೊಂಡೆ, ಇಲ್ಲಾಂದರೆ ಹೊರಳ್ಕಲ್ಲಿದ್ದರೆ ಅದರಲ್ಲಿ ಹಿಡಿತಾರೆ. ಬಟ್ ನಾವು ಮಿಕ್ಸಿಲೇ ಮಾಡ್ಕೊಂಡ್ವಿ. ಅದಾದಮೇಲೆ ಸಂಜೆ ಫೋಟೋ ತೆಗ್ಸೋದಿತ್ತು ಅವಳಿಗೆ, ಶಿಖಂಗೆ. ಸೊ ಇವಳೇ ನೋಡಿ ನಮ್ಮ ಹುಡುಗಿ, ಆರತಿ ಶಾಸ್ತ್ರ ಫಂಕ್ಷನ್ ಇವಳಿಗೆ ಮಾಡ್ತಿರೋದು. ಸೊ ಅವರು ಮೇಕಪ್ ಕೇಳಿದರು ಪಾರ್ಲರ್ ಅವ್ರಿಗೆ. ಅವರು ಬರೋ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅಕ್ಕ ನೀನೇ ಮಾಡಿಕೊಡು ಅಂತ ಹೇಳಿದರು. ಸೊ ನಾನೇ ಈಗ ಗೌನ್ ಹಾಕಿದ್ದಲ್ವಾ, ಹಾಗಾಗಿ ಸಿಂಪಲ್ಲಾಗಿ ಆ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಮಾಡೋಣ ಅಂತ ಅಂದ್ಬಿಟ್ಟು ನಾನೇ ಮೇಕಪ್ ಮಾಡಿದೆ ನಾನು. ಸೊ ಫೈನಲ್ ಲುಕ್ ಯಾವ ಥರ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ ಪ್ಲೀಸ್, ಹೇಗಿತ್ತು ಮೇಕಪ್ಪು ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ಲು, ಎಲ್ಲರೂ ಅದೇ ಹೇಳ್ತಿದ್ರು, ತುಂಬ ಚೆನ್ನಾಗಿ ಬಂದಿದೆ ಮೇಕಪ್ಪು, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಸೊ ನೀವೆಲ್ಲರೂ ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ. ಮತ್ತು ನಾನು ಅವಳ ಜೊತೆ ಯಾವುದೇ ಥರದ ಫೋಟೋ ತಗೊಳ್ಳಿಲ್ಲ ಸ್ಯಾರಿದು. ಸೊ ವಿಡಿಯೋದಲ್ಲಿ ಏನು ನೋಡ್ತೀರಾ ಅಷ್ಟೇ, ಸ್ಯಾರಿ ಫೋಟೋಸು ಕೂಡ ಇರಲಿಲ್ಲ. ಅವ್ರ ಫೋನ್ಗೂ ಕೂಡ ಕಳಿಸಿರಲಿಲ್ಲ ಫೋಟೋಗ್ರಾಫರು. ಸೊ ಹಾಗಾಗಿ ನನ್ನ ಹತ್ರ ವೀಡಿಯೋದಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅದನ್ನೇ ನಿಮ್ಮ ಹತ್ರ ಆ್ಯಡ್ ಮಾಡಿ ಹಾಕಿದ್ದೀನಿ. ಸೊ ಮಧ್ಯ ತುಂಬ ಮಾತಾಡ್ತಿದ್ವಿ, ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಕೂಡ ಫಂಕ್ಷನ್ಗೆ ಹೋಗಿದ್ದೆ ಅಲ್ವಾ, ಸೊ ಇಯರಿಂಗ್ ಹಾಕಿಲ್ಲ, ತೆಗೆದಿಟ್ಟಿದ್ದೆ. ಮತ್ತು ಇನ್ನು ಸಂಜೆ ತುಂಬ ಫೋಟೋಗ್ರಾಫರ್ ಕೂಡ ಬಂದುಬಿಟ್ಟಿದ್ರು. ಸೊ ತುಂಬ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಹಾಗೆ ಹೋಗಿ ಮೇಕಪ್ ಮಾಡಿ ಕೊಟ್ಟು ಬಂದೆ. ಮಧ್ಯೆ ಏನೇನೋ ಮಾತುಗಳು ಇರುತ್ತೆ ಅಲ್ವಾ, ಲೇಡೀಸ್ಗಳು ಒಂದೇ ಕಡೆ ಸೇರಿದಾಗ ಕಾಲೆಳೆಯ ಜಾಸ್ತಿ ಇದ್ದೇ ಇರುತ್ತೆ. ಸೊ ಎಲ್ಲ ತುಂಬ ಚೆನ್ನಾಗಾಯಿತು. ಫಂಕ್ಷನು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಕ್ಯೂಟೆಸ್ಟಾಗಾಯಿತು. ತುಂಬ ಚೆನ್ನಾಗಿ ಅನ್ನಿಸ್ತು. ಇವಾಗ ನೋಡಿ ಮೇಕಪ್ ಮಾಡ್ತಾಯಿದ್ದೀನಿ ನಾನು. ಫೈನಲ್ ಟಚ್ ಬಂತು. ಸೊ ನಾನು ಮೇಕಪ್ ಎಲ್ಲ ಮಾಡಿದ್ಮೇಲೆ ಬಂದರು ಪಾರ್ಲರ್ ಅವರು. ಆವಾಗ ಅವ್ರಿಗೇ ಹೇರ್ ಸ್ಟೈಲ್ ಮಾಡಲಿಕ್ಕೆ ಹೇಳಿದ್ವಿ. ಸೊ ಹೇರ್ ಸ್ಟೈಲ್ ನೀವೇ ಮಾಡಿಕೊಟ್ಬಿಡಿ ಅಂದ್ಬಿಟ್ಟು, ಫ್ರೀ ಹೇರೇನೆ. ಸ್ವಲ್ಪ ಅವರು ಚೆನ್ನಾಗಿ ಮಾಡಿಕೊಟ್ಟಿರು, ಹೇರ್ ಸ್ಟೈಲ್ ಮಾತ್ರ ಅವ್ರು ಮಾಡಿಕೊಟ್ರು, ಇನ್ನು ಮೇಕಪ್ ಎಲ್ಲ ನಾನೇ ಮಾಡಿದ್ದು. ಸೊ ಫೈನಲಿಯಾಗಿ ಯಾವ ಥರ ಕಾಣಿಸ್ತಿದ್ದಾಳೆ ಅನ್ನೋದನ್ನು ನೋಡಿ ಕಮೆಂಟ್ ಮಾಡಿ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಫಂಕ್ಷನ್ನು ಕೂಡ. ನನ್ನ ಮಗ ಅಂತೂ ಒಂದು ಕಡೆ ಇರ್ತಾ ಇರಲಿಲ್ಲ. ಅವನ್ನ ಕೂಡ ಸಮಾಧಾನ ಮಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ಕಿತಾಪತಿ ಮಾಡ್ತಾಯಿದ್ದ, ಹಠ ಮಾಡ್ತಿದ್ದ. ನಾನು ಮಾಡ್ತೀನಿ, ಮೇಕಪ್ ಮಾಡ್ತೀನಿ ಅಂದ್ಕೊಂಡು ಓಡಾಡ್ತಿದ್ದ ಎಲ್ಲ ಕಡೆ. ಸೊ ಅವನ್ನ ಮಧ್ಯೆ ಅವನ ಜೊತೆ ಮಾತಾಡಿಕೊಂಡು ಆಟ ಆಡಿಸ್ಕೊಂಡು ಫೈನಲಿಯಾಗಿ ನಾವು ರೆಡಿ ಮಾಡಿದ್ದಾಯಿತು ಯಶಿಕನ್ನು. ಸೊ ಫೈನಲಿಯಾಗಿ ನಮಗೆ ರೆಡಿ ಆದಳು. ನೋಡಿ ಯಾವ ಥರ ಕಾಣಿಸ್ತಿದ್ದಾಳೆ, ಡ್ರೆಸ್ ಯಾವ ಥರ ಕಾಣಿಸ್ತಿದೆ, ಮತ್ತು ನಮ್ಮ ಯಶಿಕ ಯಾವ ಥರ ಕಾಣಿಸ್ತಿದ್ದಾಳೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಿಜವಾಗ್ಲೂ ಕೂಡ. ತುಂಬಾ ಚೆನ್ನಾಗಿ ಕಾಣಿಸ್ತು, ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಅದಾದಮೇಲೆ ಅವಳಿಗೆ ಮೇಕಪ್ ಮಾಡಿದ್ದು ನೋಡಿ ನಮ್ಮ ಧನ್ವಿತಾ. ಇವಳನ್ನ ವೀಡಿಯೋದಲ್ಲಿ ನೋಡಿರ್ತೀರ ನೀವು ನನ್ನ ಹಲವಾರು ವೀಡಿಯೋಗಳಲ್ಲಿ. ಸೊ ನನಗೂ ಕೂಡ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಬಂದಳು ಮನೆಗೇ. ಸೊ ಸರಿ ಆಯಿತು ಬಪ್ಪ ಅಂದ್ಬಿಟ್ಟು ಅವಳಿಗೂ ಕೂಡ ಮಾಡಿಕೊಟ್ಟೆ. ಸೊ ಫೈನಲ್ ಲುಕ್ ಬಂದು ನಮ್ಮ ಧನ್ವಿತಂದು ಈ ಥರ ಕಾಣಿಸ್ತಾ ಇದೆ. ಸೊ ಹೇಗೆ ಕಾಣಿಸ್ತಿದೆ ನೋಡಿ. ಸೊ ಫೋಟೋ ತಗೋತೀನಿ ನಿಂತ್ಕೊ ಅಂತಂದರೆ ಅವಳು ನಮ್ಮ ಜೊತೆಲೇ ಬರ್ತಾಯಿದ್ಲು. ಹಾಗಾಗಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್ ಇವಾಗ 7 ಗಂಟೆ ಆಗಿದೆ. ಸೊ ಇವಾಗ ಆರತಿ ಫಂಕ್ಷನ್ಗೆ ಹೋಗ್ತಾ ಇದೆ. ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಸೊ ಈಗಾಗಲೇ ಆಲ್ರೆಡಿ ಟೈಮ್ ಆಗಿದೆ, ಪಾಪ ಕೂಡ ಅಲ್ಲೇ ಇದ್ದಾನೆ. ಸೊ ಈಗ ನಾನು ಹೋಗ್ಬೇಕಷ್ಟೆ. ಸೊ ಈಗ ಹೊರಟಿದ್ದೀನಿ. ಫೈನಲಾಗಿ ಸಂಜೆ ಬಂದ್ವಿ ಮನೆಗೆ. ಸೊ ತಟ್ಟೆಗೆಲ್ಲ ತುಂಬಿಟ್ಟಿದ್ದಾರೆ ನಮ್ಮ ಕಡೆ. ಇದೇನೇನು ನೋಡ್ತಿದ್ದೀರಾ ಇದೆಲ್ಲವೂ ಕೂಡ ಹುಡುಗಿಯ ಸೋದ್ರ ಮಾವ ತರುವಂಥದ್ದು. ಸೊ ಎಲ್ಲ ತಂದು ಜೋಡಿಸಿ ಇಟ್ಟಿದ್ರು. ರೆಡಿ ಆದೆ. ಸೊ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಹೊರಡಬೇಕು, ಟೈಮ್ ಆಗಿದೆ. ಸೊ ಹೋಗಿದೆ, ಆಮೇಲೆ ಬಂದು ಮತ್ತೆ ಸ್ಯಾರಿ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಈಗ ಹೊರಡಬೇಕು. ನಾನು ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ. ಅಲ್ಲಿ ಅಮ್ಮ ಬೈದರು. ಆದರೆ ಯಶಿಕಾ ಅವ್ರು ಇದ್ದಾರಲ್ವಾ, ಅವರ ಅಜ್ಜಿ, ಫಂಕ್ಷನ್ಗೆಲ್ಲ ಈ ಥರ ಫಂಕ್ಷನ್ಗೂ ನೀನು ಸೀರೆ ಹಾಕೋ ಬರಲ್ವಲ್ಲ, ಯಾವಾಗಲೂ ಡ್ರೆಸ್ಸಲ್ಲೇ ಬರ್ತೀಯಲ್ಲ ಅಂತ ಅಂದ್ಬಿಟ್ಟು.
ಸರಿ ಆಯಿತು ಬಿಡಿ ಹಾಕೊಬರ್ತೀನಿ ಅಂದ್ಬಿಟ್ಟು ಮತ್ತೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಸ್ಯಾರಿ ಹಾಕೊಂಬಂದೆ. ನಾವು ಸೈಡಲ್ಲಿ ಕೂತ್ಬಿಟ್ಟಿದ್ದೆ, ಸೊ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆ ಕಡೆ ಎಲ್ಲ ಕೂತ್ಬಿಟ್ಟಿದ್ರು, ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ ನಮ್ಮ ಯಶಿಕಾ ಮೇಕಪ್ ಲುಕ್ ಈ ಥರ ಇದೆ. ಸ್ಯಾರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸ್ಯಾರಿ ಕೂಡ ತುಂಬ ಚೆನ್ನಾಗಿತ್ತು. ಅವಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇವಾಗ ಶಾಸ್ತ್ರ ಮಾಡಲಿಕ್ಕೆ ಅಂದ್ಬಿಟ್ಟು ಕೂರ್ತಿದ್ದಾರೆ, ಶಾಸ್ತ್ರ ಮಾಡ್ತಿದ್ದಾರೆ. ಸೊ ನಾನು ತುಂಬ ಝೂಮ್ ಮಾಡಿ ಫೋಟೋ ತೆಗೆದಿದ್ದೀನಿ, ಅದಕ್ಕೆ ಅಷ್ಟೊಂದೇನು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇದೆ ಅಷ್ಟೇ. ಪಕ್ಕದಲ್ಲಿ ನಾನು ಮನೆಗೆ ಹೋದ್ನಲ್ಲ, ಆವಾಗ ಸ್ವಲ್ಪ ಚೇಂಜ್ ಆಗೋಯಿತು. ನಾನು ಬರೋ ಹೊತ್ತಿಗೆ ಬೇರೆಯವರೆಲ್ಲ ಕೂತ್ಬಿಟ್ಟಿದ್ರು. ಹಾಗಾಗಿ ನಾನು ಬರೋ ಹೊತ್ತಿಗೆ ಶಾಸ್ತ್ರ ಕೂಡ ಶುರುವಾಗ್ಬಿಟ್ಟಿತ್ತು. ಹಾಗಾಗಿ ಸೊ ನೋಡಿದ್ರಿ ಅಲ್ವಾ ಯಾವ ರೀತಿ ಶಾಸ್ತ್ರಗಳು ಮಾಡಿದ್ರು ಅಂತ ಅಂದ್ಬಿಟ್ಟು. ಹಾಗೆ ಒಂದು ಕೆಲವೊಂದು ಫೋಟೋಗಳು ತೆಗೆಸಿದ್ದಾಳೆ, ಸೊ ಅದರಿಂದ ಕೆಲವೊಂದನ್ನು ನಾನು ಕಳಿಸ್ಕೊಂಡು ಇದಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಇಷ್ಟೇ ಇವತ್ತಿನ ಫಂಕ್ಷನ್ ವಿಡಿಯೋ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬಂದ್ವಿ ಫಂಕ್ಷನಿಂದ. ಟೈಮ್ ಇವಾಗ 11:15 ಆಗಿದೆ. ಸೊ ಈಗಷ್ಟೇ ಫಂಕ್ಷನಿಂದ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದಾಯಿತು. ಸೊ ಸ್ವಲ್ಪ ಪಾತ್ರೆ ಇತ್ತು, ಕುಡಿ ಪಾತ್ರೆ ಎಲ್ಲ ತೊಳಿತಾ ಇದೆ. ಸೊ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ಮಲ್ಕೋಬೇಕಷ್ಟೇ, ಮುಖ ತೊಳೆದು ಮಲಗಬೇಕಷ್ಟೇ. ಸೊ ಇನ್ನೇನಿಲ್ಲ, ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಯಶಿಕಂದು ಫೋಟೋ ಸರಿಯಾಗಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ನಾನು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಮತ್ತು ಅಷ್ಟೊಂದು ನಾನು ಹೋಗೋಷ್ಟೊಳಗಡೆ ಫಂಕ್ಷನ್ನೇ ಮುಗಿಸ್ಬಿಟ್ಟಿದ್ರು. ಅಂದರೆ ಸ್ಟಾರ್ಟ್ ಆದಾಗಿದ್ದೆ, ಬಟ್ ಲಾಸ್ಟ್ ಫೋಟೋ ಪಾಪ ನೀರು ವೇಸ್ಟ್ ಆಗುತ್ತೆ. ಲಾಸ್ಟ್ ಫೋಟೋ ತೆಗಿಯೋ ಟೈಮಲ್ಲಿ ಇರಲಿಲ್ಲ, ಊಟಕ್ಕೆ ಬಡಿಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸೊ ಹಾಗಾಗಿ ಫೋಟೋ ತೊಗೊಂಡಿಲ್ಲ. ಸೊ ಎಷ್ಟಿದೆಯೋ ಅಷ್ಟನ್ನು ಆ್ಯಡ್ ಮಾಡ್ತೀನಿ ನೋಡಿ. ಅವ್ರ ಹತ್ರ ಏನಾದಿದ್ರೆ ಕಳಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ. ಸೊ ನಿಮ್ಮ ಸಪೋರ್ಟಿಗೆ ಇರಲಿ ಅಂತ ಹೇಳ್ತಾ ಇರ್ತೀವಿ. ಗುಡ್ ನೈಟ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.